ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಬಹಳಷ್ಟು ಸಲ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ, ಮೇಡಮ್ ನಾವು ಏನು ಮಾಡಬಹುದು ಈ ಕ್ಯಾನ್ಸರಿನ ರಿಸ್ಕನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅಂತ. ಈಗ ನೀವು ನೋಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು, ಬಹಳಷ್ಟು ಈ ಕ್ಯಾನ್ಸರಿನ ಕೇಸಸ್ ಆನ್ ದ ರೈಸ್ ಇರ್ತವೆ. ಸುಮಾರಷ್ಟು ಜನರಿಗೆ ಇದು ಕ್ಯಾನ್ಸರ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದು ಕಡೆ ಹೆದರಿಕೆ ಇರುತ್ತೆ, ಹೇಗಪ್ಪ ನಾವು ಇದನ್ನು ಪ್ರಿವೆಂಟ್ ಮಾಡೋದು ಅಂತ. ಸೊ ಒಂದು ಕ್ಯಾಟಗರಿ ಆಫ್ ಜನರಿಗೆ ಆ ಹೆದರಿಕೆ ಇರುತ್ತೆ, ನಾವೇನು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಬಹುದು, ಯಾವುದರಿಂದ ನಾವು ಈ ಕ್ಯಾನ್ಸರನ್ನು ತಡೆಗಟ್ಟಬಹುದು ಅಂತ. ಇನ್ನೊಂದು ಕ್ಯಾಟಗರಿ ಆಫ್ ಜನ ಏನು ಹೇಳ್ತಾರೆ, ಏನು ಮಾಡಿದ್ರೂ ಅಷ್ಟೇ, ಅವರು ಎಲ್ಲನೂ ಚೆನ್ನಾಗೇ ಇತ್ತು ಅಂದ್ರೂ ಅವ್ರಿಗೆ ಕ್ಯಾನ್ಸರ್ ಬಂತು, ಬರೋದಿತ್ತಂದರೆ ಬಂದೇ ಬರುತ್ತೆ, ಬಿಡು ನಡೆಸೋಣ ನಾವು, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ಅವರು ಆ ರೀತಿ ಅದನ್ನು ಅಪ್ರೋಚ್ ಮಾಡ್ತಾರೆ. ಬಟ್ ನಾವೇನಾದರೂ ಮಾಡ್ಬೋದಾ? ಈಸ್ ದೇರ್ ಎನಿಥಿಂಗ್ ವಾಟ್ ವಿ ಕ್ಯಾನ್ ಡೂ ಟು ಕಂಟ್ರೋಲ್ ದಿಸ್ ಫ್ಯಾಕ್ಟರ್ಸ್, ಅಥವಾ ನಾವು ಪ್ರಿವೆಂಟ್ ಮಾಡಬಹುದಾ? ಆ್ಯಂಡ್ ಇತ್ತು ಅಂದರೆ ನಾವು ಏನೇನು ಮಾಡಬಹುದು, ಅದರ ಬಗ್ಗೆ ವಿ ಕ್ಯಾನ್ ಜಸ್ಟ್ ಹ್ಯಾವ್ ಅ ಡಿಸ್ಕಷನ್. ಬಿಕಾಸ್ ಅಲ್ಟಿಮೇಟ್ಲಿ ಇದು ಹೇಗೆ ಅಂದರೆ, ನಾವು ತಯಾರಿ ಮಾಡಿಕೊಂಡು ರೋಡ್ ಕ್ರಾಸ್ ಮಾಡಲಿಕ್ಕೆ ಟ್ರೈ ಮಾಡೋದಷ್ಟೇ. ಸೊ ನಾವು ಗೇರ್ಸ್ ಹಾಕ್ಕೊಂಡಿದ್ದೇವೆ, ಹೆಲ್ಮೆಟ್ ಹಾಕ್ಕೊಂಡಿದ್ದೇವೆ ಎಕ್ಸೆಟ್ರಾ, ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಕ್ರಾಸ್. ಸೊ ಈಗ ಸಪೋಸ್ ಯಾರಾದರೂ ಬಂದು ಆ ರೋಡಲ್ಲಿ ನಮಗೆ ಹಿಟ್ ಮಾಡಿದ್ರು ಅಂದಾಗ ವಿ ಕ್ಯಾನ್ ನಾಟ್ ಹೆಲ್ಪ್, ಬಟ್ ನಮ್ಮ ಪ್ರಿಕಾಷನ್ಸನ್ನು ವಿ ಕ್ಯಾನ್ ಟೇಕ್ ಆ್ಯಂಡ್ ರೆಸ್ಟ್ ನಾವು ಆ ಭಗವಂತನ ಮೇಲೆ ಬಿಡ್ಬೋದು. ಸೊ ಲೆಟ್ ಸಿ ವಾಟ್ ವಿ ಕ್ಯಾನ್ ಡೂ ಟು ಪ್ರಿವೆಂಟ್ ಕ್ಯಾನ್ಸರ್. ಕ್ಯಾನ್ಸರ್ ಬರಲಿಕ್ಕೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ, ಯಾವುದು ವಿ ಕ್ಯಾನ್ ಕಂಟ್ರೋಲ್, ಆ್ಯಂಡ್ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಯಾವುದು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇರುವಂಥ ಫ್ಯಾಕ್ಟರ್ಸಲ್ಲಿ ನಾವು ವಿ ಕಾಂಟ್ ಡೂ ಮಚ್. ಫಾರ್ ಎಕ್ಸಾಂಪಲ್ ಏಜಿಂಗ್, ನೀವು ವಯಸ್ಸಾಗ್ತಾ ಹೋಗ್ತಾ ಇರ್ತೀರ, ನಿಮ್ಮ ವಯಸ್ಸನ್ನು ನಾವು ರಿವರ್ಸ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ಸೊ ಏಜ್ ಆದ ಹಾಗೆ ನಮ್ಮ ಬಾಡಿಯಲ್ಲಿ, ನಮ್ಮ ಜೀವಕೋಶದಲ್ಲಿ ಚೇಂಜಸ್ ಆಗ್ತವೆ, ಆ್ಯಂಡ್ ಅದರಿಂದ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಏಜಿಂಗ್ ಈಸ್ ಒನ್ ಥಿಂಗ್ ವಿಚ್ ವಿ ಕ್ಯಾನಾಟ್ ಚೇಂಜ್. ಸೆಕೆಂಡ್ಲಿ, ಫ್ಯಾಮಿಲಿ ಹಿಸ್ಟ್ರಿ, ಮನೆಯಲ್ಲಿ ಕ್ಯಾನ್ಸರ್ ಇರುವಂಥ ಹಿಸ್ಟ್ರಿ ಇದ್ದರೆ ವಿ ಕ್ಯಾನಾಟ್ ಚೇಂಜ್ ದ್ಯಾಟ್. ಸೊ ಅದು ಸಹ ಈ ರಿಸ್ಕನ್ನು ಸಹ ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಜೆನೆಟಿಕಲಿ ಚೇಂಜ್ ಆಗುವಂಥ ಕ್ಯಾನ್ಸರ್ಸ್, ಜೆನೆಟಿಕ್ ಮ್ಯೂಟೇಷನ್, ಲೈಕ್ ಕೆಲವೊಂದು ಬ್ರೆಸ್ಟ್ ಕ್ಯಾನ್ಸರ್ಸಲ್ಲಿ ಜೀನ್ ಮ್ಯೂಟೇಷನ್ ಎಕ್ಸೆಟ್ರಾ ಇರ್ತವೆ, ಅದರಿಂದ ಬರುವಂಥ ಕೆಲವೊಂದು ಕ್ಯಾನ್ಸರ್ಸ್ ಎಕ್ಸೆಟ್ರಾ ವಿ ಕ್ಯಾನಾಟ್ ಚೇಂಜ್. ಕೆಲವೊಂದು ಸಲ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗಿರುತ್ತೆ, ಆವಾಗ ಕೆಲವೊಂದು ಇಮ್ಯುನೋಸಪ್ರೆಸಿವ್ ಡ್ರಗ್ಸು ಆ ಥರದ್ದೆಲ್ಲ ಹಾಕಿರ್ತಾರೆ, ಅದರಿಂದ ಕೆಲವೊಮ್ಮೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಸಹ ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾವು ಆ ಇಮ್ಯುನೋ ಸಪ್ರೆಷನನ್ನು ಕೊಡಲೇಬೇಕಾಗತ್ತೆ ಆರ್ಗನ್ನನ್ನು ಉಳಿಸ್ಕೊಳ್ಳಿಕ್ಕೆ. ಕೆಲವೊಂದು ಕ್ರಾನಿಕ್ ಇನ್ಫ್ಲಮೇಷನ್, ದೀರ್ಘಕಾಲದ ಉರಿಯೂತ ಇರುತ್ತೆ ಕೆಲವೊಬ್ಬರ ಬಾಡಿಯಲ್ಲಿ, ಅದು ಡಯಾಬಿಟಿಸೇ ಇರ್ಬೋದು ಅಥವಾ ಯಾವುದೇ ಒಂದು ಜಾಯಿಂಟ್ ಪೇನ್ಸ್ ಇರ್ಬೋದು ಎಕ್ಸೆಟ್ರಾ. ಸೊ ಈ ದೀರ್ಘಕಾಲದ ಉರಿಯೂತ ಯಾವುದೇ ಕಾರಣದಿಂದ ಇರ್ಬೋದು, ಅದು ಬಂದಾಗಲೂ ಸಹ ನಮ್ಮ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ ಆಗ್ತಾ ಇರ್ತವೆ, ಆ್ಯಂಡ್ ಅವುಗಳಿಂದ ಕೆಲವೊಮ್ಮೆ ಕ್ಯಾನ್ಸರ್ ಡೆವಲಪ್ ಆಗ್ತಾ ಇರ್ತವೆ, ಅದನ್ನು ಸಹ ನಾವು ತಡೆಯಲಿಕ್ಕೆ ಆಗ್ತಾ ಇರೋದಿಲ್ಲ. ನೆಕ್ಸ್ಟ್ ಕಮಿಂಗ್ ಟು ದ ಫ್ಯಾಕ್ಟರ್ಸ್ ವಿಚ್ ವಿ ಕ್ಯಾನ್ ಕಂಟ್ರೋಲ್. ಎಸ್, ಈ ಪ್ರಿಕಾಷನ್ಸನ್ನು ನಾವು ತೆಗೆದುಕೊಳ್ಬಹುದು. ಈ ಪ್ರಿಕಾಷನ್ ತೆಗೆದುಕೊಂಡ್ರೆ 100% ನಿಮಗೆ ಕ್ಯಾನ್ಸರ್ ಬರೋದೇ ಇಲ್ಲ ಅಂತ ಅಲ್ಲ. ನಾನು ಹೇಳಿದಾಗೆ ನೀವು ಹೆಲ್ಮೆಟ್ ಎಕ್ಸೆಟ್ರಾ ಹಾಕ್ಕೊಂಡು ರೋಡಲ್ಲಿ ಹೋಗ್ಬೋದು, ಸೊ ದಟ್ ನಿಮ್ಮ ಕಾಳಜಿಯನ್ನು ನೀವು ಮಾಡ್ಬೋದು. ಫಸ್ಟ್ ಥಿಂಗ್, ಎಕ್ಸಸೈಸ್ ರೆಗ್ಯುಲರ್ಲಿ. ಸೊ ನೀವು ನೋಡಿರಬಹುದು, ಈ ಕ್ಯಾನ್ಸರ್ ಏನಿರುತ್ತೆ ಯೂಶ್ವಲಿ ಬಹಳ ಕಡಿಮೆ ನೀವು ಸ್ಪೋರ್ಟ್ಸ್ ಮ್ಯಾನಲ್ಲಿ ನೀವು ನೋಡ್ತಾ ಇರ್ತೀರ, ಬಹಳ ಕಡಿಮೆ ಇದ್ದಾರೆ. ಕೆಲವೊಂದು ಸ್ಪೋರ್ಟ್ಸ್ ಮ್ಯಾನಿಗಿರುತ್ತೆ, ನಮ್ಮ ಯುವರಾಜ್ ಸಿಂಗ್ ಎಕ್ಸೆಟ್ರಾ. ಬಟ್ ಯೂಶ್ವಲಿ ನೀವು ನೋಡಿದರೆ ಈ ಸ್ಪೋರ್ಟ್ಸ್ ಮ್ಯಾನ್ಸಲ್ಲಿ, ಅಥ್ಲೀಟ್ಸಲ್ಲಿ ಈ ಕ್ಯಾನ್ಸರಿನ ಚಾನ್ಸಸ್ ಯೂಶ್ವಲಿ ಕಡಿಮೆ ಇರುತ್ತೆ. ಸೇಸ್ ದಟ್ ಎಕ್ಸಸೈಸ್ ಹ್ಯಾಸ್ ಅ ರೋಲ್ ಟು ಪ್ಲೇ. ಬಿಕಾಸ್ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಈಸ್ಟ್ರೋಜನ್ ಹಾರ್ಮೋನ್, ಇನ್ಸುಲಿನ್ ಹಾರ್ಮೋನ್, ಇವು ಕಂಟ್ರೋಲಲ್ಲಿ ತರ್ತವೆ. ಆ್ಯಂಡ್ ಈಸ್ಟ್ರೋಜನ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಇವೆಲ್ಲ ಬಹಳಷ್ಟು ಕ್ಯಾನ್ಸರ್ಸನ್ನು ಮಾಡ್ತಾ ಇರ್ತವೆ. ಸೊ ಈಸ್ಟ್ರೋಜನ್ ಅಥವಾ ಇನ್ಸುಲಿನ್ ಅಥವಾ ಈ ಹಾರ್ಮೋನಲ್ ಹೋಮಿಯೋಸ್ಟೇಸಿಸ್ಗೆ ಎಕ್ಸಸೈಸ್ ಬೇಕಾಗುತ್ತೆ. ನೀವು ಎಕ್ಸಸೈಸ್ ಮಾಡ್ತಾ ಇದ್ದಾಗ ನಿಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಇಮ್ಯೂನ್ ಸಿಸ್ಟಮ್, ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ
ನಿಮ್ಮ ಸೆಲ್ಸ್ಗೆ ಒಂದು ಕೆಪಾಸಿಟಿ ಬರುತ್ತೆ ಈ ಕ್ಯಾನ್ಸರ್ ಸೆಲ್ಸ್ ಆಗಲಿ ಅಥವಾ ವೈರಸ್ ಆಗಲಿ ಬ್ಯಾಕ್ಟೀರಿಯಾಗಾಗಲಿ ಫೈಟ್ ಮಾಡಲಿಕ್ಕೆ. ಸೊ ನಿಮ್ಮ ಇಮ್ಯೂನ್ ಸಿಸ್ಟಮನ್ನು ಇದು ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ ಟು ಫೈಟ್ ಅಗೇನ್ಸ್ಟ್ ದ ಕ್ಯಾನ್ಸರ್ ಸೆಲ್ಸ್. ನೀವು ಎಕ್ಸಸೈಸ್ ಮಾಡ್ತಾ ಇದ್ದಾಗ, ಆಕ್ಟಿವ್ ಆಗ್ತಾ ಇದ್ದಾಗ, ನಿಮ್ಮ ಬಾಡಿಯನ್ನು ಜಾಸ್ತಿ ಮೂವ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಿಮಗೆ ಮೋಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಸಪೋಸ್ ನೀವು ಏನಾದ್ರೂ ಒಂದು ಬ್ಯಾಡ್ ಫುಡ್ಡನ್ನು ತಿಂದರೂ ಸಹ ನಿಮ್ಮ ಬಾಡಿಯಿಂದ ಬೇಗ ಅದನ್ನು ತೆಗೆಯುವಂಥ ಕೆಪಾಸಿಟಿ ಈ ಎಕ್ಸಸೈಸ್ಗೆ ಇರುತ್ತೆ. ಆ್ಯಂಡ್ ಆಲ್ಸೋ ಈ ಎಕ್ಸಸೈಸ್ ಮಾಡೋದ್ರಿಂದ ದೇಹದಲ್ಲಿ ಇರುವಂಥ ಉರಿಯೂತವನ್ನು ಅದು ಕಡಿಮೆ ಮಾಡುತ್ತೆ, ರಕ್ತ ಫ್ಲೋವನ್ನು ಹೆಚ್ಚು ಮಾಡ್ತಾ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಕೆಲಸವನ್ನು ಅದು ಮಾಡ್ತಾ ಇರುತ್ತೆ ಬಿಕಾಸ್ ಆಫ್ ಇನ್ಕ್ರೀಸ್ ಬ್ಲಡ್ ಫ್ಲೋ. ಆ್ಯಂಡ್ ಇದರಿಂದ ನಮ್ಮ ದೇಹದಲ್ಲಿ ಇರುವಂಥ ಉರಿಯೂತ ಕಡಿಮೆ ಆಗುತ್ತೆ ಆ್ಯಂಡ್ ಕ್ಯಾನ್ಸರಿನ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಎಕ್ಸಸೈಸ್ ಡೆಫಿನೆಟ್ಲಿ ರೆಡ್ಯೂಸಸ್ ದ ಚಾನ್ಸಸ್ ಆಫ್ ಕ್ಯಾನ್ಸರ್ ಅಟ್ಲೀಸ್ಟ್ ಬೈ 10 to 20% ಅದು ಕ್ಯಾನ್ಸರಿನ ಚಾನ್ಸಸ್ಸನ್ನು ಕಡಿಮೆ ಮಾಡುತ್ತೆ. ಸೊ ಅದು ಯಾವುದೇ ಕೈಂಡ್ ಆಫ್ ಎಕ್ಸಸೈಸ್ ಇರ್ಬೋದು, ಯೋಗ ಇರ್ಬೋದು ಅಥವಾ ವೇಟ್ ಲಿಫ್ಟಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಒಂದು ಕೈಂಡ್ ಆಫ್ ಎಕ್ಸಸೈಸ್ ಈಸ್ ನೆಸೆಸರಿ. ಸೊ ನಮ್ಮ ಬಾಡಿ ತಯಾರಾಗಿದೆ ಜಾಸ್ತಿ ಮೂವ್ ಮಾಡಲಿಕ್ಕೆ. ಸೊ ಆದಷ್ಟು ಈ ಸೆಡೆಂಟರಿ ಲೈಫ್ ಸ್ಟೈಲಿಂದ ನಾವು ದೂರ ಇರಬೇಕು ಆ್ಯಂಡ್ ಆ್ಯಕ್ಟಿವ್ಲಿ ನಾವು ಎಕ್ಸಸೈಸ್ ಮಾಡಬೇಕು ಅಟ್ಲೀಸ್ಟ್ ಒಂದು 30 to 40 minutes ಪರ್ ಡೇ. ಸೊ ಸೆಕೆಂಡ್ ಬರುತ್ತೆ ಫುಡ್ ಅಥವಾ ಆಹಾರ. ಸೊ ಯಾವುದೇ ಒಂದು ಆಹಾರ ತಿಂದರೆ ನಿಮ್ಮ ಕ್ಯಾನ್ಸರ್ ಬರೋದೇ ಇಲ್ಲ ಅಥವಾ ಈ ಆಹಾರ ತಿಂದರೆ ನಿಮ್ಮ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಬಹಳಷ್ಟು ಸಲ ಜನ ಬಹಳ ಕ್ಲೀನ್ ಫುಡ್ಡನ್ನು ತಿಂತಾರೆ, ಯಾವುದೇ ಒಂದು ಜಂಕ್ ಫುಡ್, ಪ್ರೊಸೆಸ್ ಫುಡ್ ಎಕ್ಸೆಟ್ರಾ ತಿಂತಾ ಇರೋದಿಲ್ಲ, ಬಟ್ ಸ್ಟಿಲ್ ಅವ್ರಿಗೆ ಕ್ಯಾನ್ಸರ್ ಬರುತ್ತೆ. ಕೆಲವೊಬ್ಬರು ಬರೀ ಜಂಕ್ ಫುಡ್ಸ್ ಮೇಲೆ ಇರ್ತಾರೆ, ಅವ್ರಿಗೆ ಏನೂ ಆಗ್ತಾ ಇರೋದಿಲ್ಲ. ಸೊ ಇಟ್ ಈಸ್ ಜಸ್ಟ್ ನಾಟ್ ಒನ್ ಥಿಂಗ್ ದಟ್ ಹೌದು ಹೀಗೆ ಮಾಡಿದ್ರಿಂದಾನೇ ಹೀಗಾಯಿತು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಬಹಳಷ್ಟು ಗ್ರೇ ಏರಿಯಾಸ್ ಇರ್ತವೆ. ಬಟ್ ಎಸ್, ಫುಡ್ ಡೆಫಿನೆಟ್ಲಿ ಪ್ಲೇಸ್ ಅ ರೋಲ್ ಬಿಕಾಸ್ ಈ ಫುಡ್ ಏನು ಮಾಡುತ್ತೆ, ನಮ್ಮ ಬಾಡಿಗೆ ನರಿಷ್ ಮಾಡಲಿಕ್ಕೆ, ನಮ್ಮ ಬಾಡಿಗೆ ಒಂದು ಫ್ಯೂಯಲ್, ಇದು ಪೆಟ್ರೋಲ್ ಥರ ನಮ್ಮ ಬಾಡಿಗೆ. ಸೊ ನಮ್ಮ ಬಾಡಿಯನ್ನು ನಡೆಸಲಿಕ್ಕೆ, ನಮ್ಮ ಜೀವಕೋಶಗಳಿಗೆ ಒಂದು ಎನರ್ಜಿಯನ್ನು ಕೊಡಲಿಕ್ಕೆ, ಫೈಟ್ ಮಾಡೋ ಕೆಪಾಸಿಟಿ ಕೊಡಲಿಕ್ಕೆ ಎಲ್ಲ ಆಹಾರ ಬೇಕಾಗತ್ತೆ. ಸೊ ನಾವು ಏನು ಆಹಾರವನ್ನು ನಮ್ಮ ದೇಹದಲ್ಲಿ ಹಾಕ್ತೀವಿ ಅದು ಡೆಫಿನೆಟ್ಲಿ ಮ್ಯಾಟರ್ ಆಗ್ತಾ ಇರುತ್ತೆ. ಸೊ ನೀವು ಜಾಸ್ತಿ ವೆಜಿಟೇಬಲ್ಸು, ಫ್ರೂಟ್ಸು, ಬ್ಯಾಲೆನ್ಸ್ಡ್ ಫುಡ್ಡು, ಒಳ್ಳೆಯ ಪ್ರೋಟೀನ್ಸು, ಒಳ್ಳೆಯ ಫ್ಯಾಟ್ಸು ಎಕ್ಸೆಟ್ರಾ ಇನ್ಕ್ಲೂಡ್ ಮಾಡಿದರೆ ನಿಮ್ಮ ಬಾಡಿ ಒಂದು ಹೋಮಿಯೋಸ್ಟೇಸಿಸಲ್ಲಿ ಇರುತ್ತೆ, ಉರಿಯೂತವನ್ನು ಕಡಿಮೆ ಮಾಡ್ಕೊಳ್ತಾ ಇರುತ್ತೆ. ಸೊ ಆದಷ್ಟು ನೀವು ನಿಮ್ಮ ಡಯಟನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಈಗ ಮೆಜಾರಿಟಿ ಆಫ್ ದ ವೆಜಿಟೇಬಲ್ಸ್, ಫ್ರೂಟ್ಸಲ್ಲಿ ಪೆಸ್ಟಿಸೈಡ್ಸ್ ಇರ್ತವೆ, ಅದಿರುತ್ತೆ ಇದಿರುತ್ತೆ ಅಂತ ನಾವೆಲ್ಲ ಕ್ರಿಬ್ ಮಾಡ್ತಾ ಇರ್ತೇವೆ. ಬಟ್ ಅದೇ ಫುಡ್ಡನ್ನು ಎಲ್ಲರೂ ತಿಂತಾ ಇರ್ತಾರೆ, ಎಲ್ಲರಿಗೂ ಬರ್ತಾ ಇರೋದಿಲ್ಲ. ಸೊ ವಾಟ್ ವಿ ಕ್ಯಾನ್ ಡೂ, ಆದಷ್ಟು ನಾವು ಲೋಕಲಿ ಏನು ಬೆಳೀತಾರೆ, ಆ ಸೀಸನಲ್ಲಿ ಏನು ಬೆಳೀತಾರೆ ಆ ಫುಡ್ಡನ್ನು ಯೂಸ್ ಮಾಡೋದು, ಚೆನ್ನಾಗಿ ಅದನ್ನು ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಳೋದು. ಈ ಥರದ ಜಂಕ್ ಫುಡ್ ಆಗಲಿ, ಪ್ರೊಸೆಸ್ಡ್ ಫುಡ್ ಆಗಲಿ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು. ಈ ಥರ ಬಹಳ ಈ ಕೆಂಪು ಮಾಂಸ ಇರ್ಬೋದು ಅಥವಾ ಈ ರೆಡ್ ಮೀಟ್ ಇರ್ಬೋದು, ಇವುಗಳನ್ನು ಸ್ವಲ್ಪ ನಮ್ಮ ಡಯಟಿಂದ ಕಟ್ ಮಾಡೋದು. ಇವುಗಳಿಂದ ಬಹಳಷ್ಟು ಚೇಂಜಸ್ ಆಗತ್ತೆ ಆ್ಯಂಡ್ ಈ ರಿಸ್ಕನ್ನು ಸಹ ಇದು ಕಡಿಮೆ ಮಾಡ್ತಾ ಇರುತ್ತೆ. ಸೊ ಈ ಎಕ್ಸಸೈಸ್ ಆ್ಯಂಡ್ ನಿಮ್ಮ ಡಯಟ್ ಇವೆರಡೂ ಮಾಡೋದ್ರಿಂದ ಏನಾಗುತ್ತೆ, ಹೆಲ್ದಿ ವೇಟ್ ಮೇಂಟೈನ್ ಆಗುತ್ತೆ. ಸೊ ಥರ್ಡ್ ಟಿಪ್ ಅಂತ ಹೇಳಿದರೆ, ನೀವು ಈ ವೇಟನ್ನು ಮೇಂಟೈನ್ ಮಾಡೋದು. ಈ ಬೊಜ್ಜು ಅಥವಾ ಒಬೇಸಿಟಿಯಿಂದ ಸುಮಾರು ಒಂದು 15 ಕ್ಯಾನ್ಸರ್ಸ್ ಬರುವಂಥ ಚಾನ್ಸಸ್ ಇರ್ತವೆ. ಸೊ ಈ ಥರದ ಕ್ಯಾನ್ಸರ್ ರಿಸ್ಕ್ ಎಲ್ಲ ನಾವೊಂದು ಹೆಲ್ದಿ ವೇಟನ್ನು ಮೇಂಟೈನ್ ಮಾಡ್ತಾ ಇದ್ದರೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ದ್ಯಾಟ್ ಡಸಂಟ್ ಮೀನ್ ಈ ಹೆಲ್ದಿ ಇದ್ದವರಿಗೆ ಕ್ಯಾನ್ಸರ್ ಬರೋದೇ ಇಲ್ಲ ಅಥವಾ ಬೊಜ್ಜಿದ್ದವರಿಗೆ ಎಲ್ಲರಿಗೂ ಕ್ಯಾನ್ಸರ್ ಬರುತ್ತೆ. ಐ ಆಮ್ ನಾಟ್ ಸೇಯಿಂಗ್ that. What I am trying to tell you is that ಒಂದು ಐಡಿಯಲ್ ವೇಟನ್ನು ನಾವು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಹೋದರೆ ನಾವು ನಮ್ಮ ಬಾಡಿಗೆ ಒಂದು ಹೋಮಿಯೋಸ್ಟೇಸಿಸನ್ನು ಕೊಡ್ತಾ ಇದ್ದೇವೆ, ಒಂದು ಒಳ್ಳೆಯ ಪರಿಸರವನ್ನು ಕೊಡ್ತಾ ಇದ್ದೇವೆ. ಆದಷ್ಟು ನಮ್ಮ ಕೈಯಿಂದ ನಾವು ಕ್ಯಾನ್ಸರನ್ನು ತಡೆಯಲಿಕ್ಕೆ ಟ್ರೈ ಮಾಡ್ತಾ ಇರಬಹುದು. ಫೋರ್ತ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದರೆ ಸ್ಮೋಕಿಂಗ್. ಸೊ ನೀವು ಥಿಯೇಟರಲ್ಲಿ ಹೋಗಿ ಮೂವೀಸಲ್ಲಿ ನೋಡಿ ಫಸ್ಟ್ ಆ ವಾರ್ನಿಂಗನ್ನು ಬರುತ್ತೆ, ಬಟ್ ನಾವು ಕನ್ವೀನಿಯೆಂಟ್ಲಿ ಅದನ್ನು ಇಗ್ನೋರ್ ಮಾಡ್ತೇವೆ. ಬಟ್ ಎಸ್, ಸ್ಮೋಕಿಂಗ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾವುದು ಈ ಕ್ಯಾನ್ಸರಿನ ರಿಸ್ಕನ್ನು ಹೆಚ್ಚು ಮಾಡ್ತಾ ಇರುತ್ತೆ. ಅದು ಗಂಟ್ಲಿನ ಕ್ಯಾನ್ಸರ್ ಇರ್ಬೋದು, ಲಂಗ್ ಕ್ಯಾನ್ಸರ್ ಇರ್ಬೋದು, ಹೊಟ್ಟೆ ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಕ್ಯಾನ್ಸರ್ ಇರ್ಬೋದು, ಬಾಯಿಯ ಕ್ಯಾನ್ಸರ್ ಇರ್ಬೋದು, ಫ್ಯಾರಿಂಗ್ಸ್ ಕ್ಯಾನ್ಸರ್ ಇರ್ಬೋದು, ಲ್ಯಾರಿಂಗ್ಸ್ ಕ್ಯಾನ್ಸರ್ ಇರ್ಬೋದು.
ಅನ್ನನಾಳದ ಕ್ಯಾನ್ಸರ್ ಇರ್ಬೋದು, ಇವುಗಳನ್ನೆಲ್ಲ ಇವು ಮಾಡ್ತಾ ಇರ್ತವೆ. ಸೊ ಸ್ಮೋಕಿಂಗಲ್ಲಿ ಏನಿರುತ್ತೆ, ಅವು ಏನು ಕೆಮಿಕಲ್ಸ್ ಇರ್ತವೆ ಅದು ನಮ್ಮ DNA ಅನ್ನೇ ಚೇಂಜ್ ಮಾಡಿಬಿಡುತ್ತೆ. DNA ರಿಪೇರೇ ಆಗ್ತಾ ಇರೋದಿಲ್ಲ. ಸೊ ಈ ಥರ ಡ್ಯಾಮೇಜ್ ಆದಂಥ ಸೆಲ್ಗಳು ಬೆಳ್ಕೊಳ್ಳಿಕ್ಕೆ ಶುರು ಆಗ್ತವೆ ಆ್ಯಂಡ್ ಕ್ಯಾನ್ಸರ್ ಡೆವಲಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಸಹ ಸೇಮ್ ಥರ ನಮ್ಮ ಬಾಡಿಯಲ್ಲಿ ಡ್ಯಾಮೇಜನ್ನು ಮಾಡ್ತಾ ಇರುತ್ತೆ. ಆಲ್ಕೋಹಾಲ್ ಎಸಿಟಲ್ಡಿಹೈಡ್ ಆಗಿ ನಮ್ಮ ಬಾಡಿಯಲ್ಲಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಈ ಎಸಿಟಲ್ಡಿಹೈಡ್ ನಮ್ಮ ಬಾಡಿಯಲ್ಲಿ ಇರುವಂತಹ DNA ಅನ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಅದು ಅನ್ನನಾಳದ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಲಂಗ್ ಕ್ಯಾನ್ಸರ್ ಇರ್ಬೋದು, ಹೊಟ್ಟೆಯ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಇವೆಲ್ಲ ಕ್ಯಾನ್ಸರ್ಸ್ ಇಲ್ಲಿ ಇದು ರೋಲನ್ನು ಪ್ಲೇ ಮಾಡ್ತಾ ಇರುತ್ತೆ. ಸೊ ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ನೀವು ಸೋಷಿಯಲ್ ಡ್ರಿಂಕಿಂಗನ್ನು ಸಹ ಮಾಡಬಾರ್ದು. ಒನ್ಸ್ ಇನ್ ಅ ವೈಲ್ ನೀವು ಆ ಥರ ನಿಮ್ಮ ಪ್ರೊಫೆಷನ್ ಇದೆ ಅಥವಾ ಇಫ್ ಯು ಎಂಜಾಯ್ ಒನ್ಸ್ ಇನ್ ಅ ವೈಲ್ ಇಟ್ ಈಸ್ ಫೈನ್, ಬಟ್ ಅದು ಒಂದು ಅಡಿಕ್ಷನ್ ಆಗಬಾರ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆ್ಯಂಡ್ ಕೆಲವು ವರ್ಷಗಳಿಂದ ಇದರ ಬಗ್ಗೆ ಸ್ಟಡಿ ಜಾಸ್ತಿ ನಡೀತಾ ಇದೆ ಆ್ಯಂಡ್ ಅದು ಅಂತ ಹೇಳಿದರೆ ಸ್ಟ್ರೆಸ್ ಸಹ ಕ್ಯಾನ್ಸರಿನ ರಿಸ್ಕನ್ನು ಹೆಚ್ಚು ಮಾಡ್ತಾ ಇರುತ್ತೆ. ಸೊ ಯೂಶ್ವಲಿ ಅದು ಕ್ರಾನಿಕ್ ಸ್ಟ್ರೆಸ್. ಈಗ ಸಮ್ ಅಮೌಂಟ್ ಆಫ್ ಸ್ಟ್ರೆಸ್ ರಿಕ್ವೈರ್ಡ್ ಇದ್ದೇ ಇರುತ್ತೆ. ಸ್ಟ್ರೆಸ್ ಇರಲಿಲ್ಲ ಅಂದರೆ ನಮಗೊಂದು ಮೋಟಿವೇಶನ್ ಇರೋದಿಲ್ಲ, ಒಂದು ಇನ್ಸ್ಪಿರೇಷನ್ ಇರೋದಿಲ್ಲ ನೆಕ್ಸ್ಟ್ ಕೆಲಸ ಮಾಡಲಿಕ್ಕೆ. ಸೊ ಸಮ್ ಅಮೌಂಟ್ ಆಫ್ ಸ್ಟ್ರೆಸ್ ಈಸ್ ರಿಕ್ವೈರ್ಡ್, ಬಟ್ ಕ್ರಾನಿಕ್ ಸ್ಟ್ರೆಸ್ ಇದ್ದಾಗ ಅದು ಈ ಕ್ಯಾನ್ಸರಿನ ರಿಸ್ಕನ್ನು ಹೆಚ್ಚು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಯಾರೋ ನಿಮಗೆ ಬೇಕಾದವರಿಗೆ ಅವರಿಗೆ ಆರೋಗ್ಯ ತುಂಬ ಕೆಟ್ಟು ಹೋಗಿದೆ ಆ್ಯಂಡ್ ನೀವು ಅವರನ್ನು ನೋಡ್ಕೊಳ್ತಾ ಇರ್ಬೋದು ಆ್ಯಂಡ್ ಆ ಥರದ ಸ್ಟ್ರೆಸ್ ಏನಿರುತ್ತೆ ಕಂಟಿನ್ಯೂಸ್ಲಿ ನೀವು ಆ ಸ್ಟ್ರೆಸ್ಸಲ್ಲಿ ಇರ್ತೀರಾ ಆ್ಯಂಡ್ ಈ ಥರದ ಸ್ಟ್ರೆಸ್ ಎಲ್ಲ ಏನು ಮಾಡುತ್ತೆ ನಿಮ್ಮ ಬಾಡಿಯಲ್ಲಿ ಕೆಲವೊಂದು ಚೇಂಜಸನ್ನು ಉಂಟು ಮಾಡ್ತಾ ಇರ್ಬೋದು. ಹಾಳಾದಂಥ ಜೀವಕೋಶಗಳನ್ನು ತೆಗೆಯುವಂತಹ ಪ್ರೊಸೆಸ್ ಇರುತ್ತೆ, ಇದನ್ನೇ ಇದು ಇನಿಬಿಟ್ ಮಾಡ್ತಾ ಇರುತ್ತೆ. ಸೊ ಈ ಹಾಳಾದಂಥ ಡ್ಯಾಮೇಜ್ ಆದಂಥ ಸೆಲ್ಲು ನಮ್ಮ ಬಾಡಿಯನ್ನು ಬಿಟ್ಟು ಹೋಗ್ತಾನೆ ಇರೋದಿಲ್ಲ ಆ್ಯಂಡ್ ಅವು ಬೆಳ್ಕೊಳ್ಳಿಕ್ಕೆ ಶುರು ಆಗ್ತಾ ಇರ್ತವೆ ಆ್ಯಂಡ್ ಅದು ಕ್ಯಾನ್ಸರನ್ನು ಉಂಟು ಮಾಡುತ್ತೆ. ಸೊ ಈ ಕ್ರಾನಿಕ್ ಸ್ಟ್ರೆಸ್ ಇದ್ದಾಗ ಇದು ಸಹ ನಿಮ್ಮ ಬಾಡಿಯನ್ನು ಡ್ಯಾಮೇಜ್ ಮಾಡ್ಬೋದು. ಈಗ ನಮಗೆ ಎಲ್ಲದಕ್ಕೂ ಸ್ಟ್ರೆಸ್ ಆಗುತ್ತೆ. ಯಾರೋ ಒಬ್ಬರು ಹೊಸ ಗಾಡಿಯನ್ನು ತೆಗೆದುಕೊಂಡ್ರು ನಮಗೆ ಸ್ಟ್ರೆಸ್ ಆಯಿತು, ನಮ್ಮ ಪಕ್ಕದ ಮನೆಯವ್ರ ಹತ್ರ ಒಂದು ಹೊಸ ಗಾಡಿ ಬಂತು ನಮಗೆ ಸ್ಟ್ರೆಸ್, ಅವರಿಗೆ ಪ್ರಮೋಷನ್ ಸಿಕ್ತು ನಮಗೆ ಸ್ಟ್ರೆಸ್, ನನಗೆ ಕರಿಯರಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ ಸ್ಟ್ರೆಸ್. ಸೊ ಸ್ಟ್ರೆಸ್ ಈಸ್ the major factor and we can try to reduce the stress. We have to try to reduce the stress. adu simple quality sleep, 7 to 8 hours quality sleep inda irbodu, yoga inda irbodu, ಒಂದು ಮೆಡಿಟೇಷನ್ ಇಂದ ಇರ್ಬೋದು ಆ್ಯಂಡ್ ಒಂದು ವಾಕ್ ಇಂದ ಇರ್ಬೋದು. ಬಟ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಕ್ಯಾನ್ಸರ್ ನನಗೆ ಬಂದು ಬಿಡ್ಬೋದು ಅನ್ನೋದೇ ಕೆಲವೊಬ್ಬರಿಗೆ ಸ್ಟ್ರೆಸ್ ಇರುತ್ತೆ. ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ವಿಲ್ ಪ್ಲೇ ಅ ರೋಲ್ ಇನ್ ಡೆವಲಪಿಂಗ್ ಕ್ಯಾನ್ಸರ್. ನೆಕ್ಸ್ಟ್ ಟಿಪ್ ನಾವೇನು ಮಾಡ್ಬೋದು, ವ್ಯಾಕ್ಸಿನೇಟೆಡ್. ಸೊ ನಮಗೆ ಈ ಹೆಪಟೈಟಿಸ್ ಬಿ ಈಗ ವ್ಯಾಕ್ಸಿನ್ ಇದೆ, HPVಗೆ ವ್ಯಾಕ್ಸಿನ್ ಇದೆ. ಈ ಹೆಪಟೈಟಿಸ್ ಬಿ ಲಿವರ್ ಕ್ಯಾನ್ಸರನ್ನು, HPV ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಎಕ್ಸೆಟ್ರಾ ಮಾಡ್ತಾ ಇರುತ್ತೆ. ಇವುಗಳಿಗೆ ಇಫೆಕ್ಟಿವ್ ಆದಂಥ ಈಗ ವ್ಯಾಕ್ಸಿನೇಷನ್ಸ್ ಇರ್ತವೆ, ಲಸಿಕೆಗಳಿದ್ದಾವೆ, ಅದನ್ನು ಹಾಕ್ಸ್ಕೊಳ್ಬೇಕು. ನಾನು ಇವೆರಡು ಲಸಿಕೆಗಳ ಬಗ್ಗೆಯೂ ಸಪ್ರೇಟ್ ವಿಡಿಯೋಸನ್ನು ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಅವಾಯ್ಡ್ ರಿಸ್ಕಿ ಬಿಹೇವಿಯರ್. ನೀವು ಸುರಕ್ಷಿತ ಲೈಂಗಿಕ ಸಂಬಂಧವನ್ನ ಮಾಡಬೇಕು. ಈ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾರೆ ನಿಮಗೆ ಅಂದಾಗ ನೀವು ಕಾಂಡಮ್ಸ್ ಅನ್ನ ಯೂಸ್ ಮಾಡಬೇಕು. ಈ ಥರ ಈ ಮದ್ಯಪಾನ ಎಕ್ಸೆಟ್ರಾ ಮಾಡಿಕೊಂಡು ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಹೋಗಬಾರ್ದು. ಬಹಳಷ್ಟು ಪಾರ್ಟ್ನರ್ಸ್ ಇದ್ದಾರೆ ಅಂದಾಗ ನಿಮಗೆ ಈ ಥರದ ರೋಗಗಳು HIV ಇರ್ಬೋದು, ಹೆಪಟೈಟಿಸ್ ಬಿ ಇರ್ಬೋದು, HCV ಇರ್ಬೋದು, ಇವೆಲ್ಲ ಬರುವಂಥ ಚಾನ್ಸಸ್ ಹೆಚ್ಚಾಗ್ತಾ ಇರುತ್ತೆ. ಸೊ ಅವುಗಳನ್ನು ನೀವು ತಡೆಯಬೇಕು ಅಂದಾಗ ನೀವು ಸೇಫರ್ ಸೆಕ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಈ ಸೂಜಿಗಳನ್ನು ನೀವು ಶೇರ್ ಮಾಡ್ತಾ ಇರಬಾರ್ದು. ಡ್ರಗ್ಸ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇದ್ದಾಗ ಈ ನೀಡಲ್ ಶೇರಿಂಗ್ ಆಗ್ತಾ ಇರುತ್ತೆ ಎಕ್ಸೆಟ್ರಾ, ಇವುಗಳನ್ನು ನೀವು ಮಾಡ್ತಾ ಇರಬಾರ್ದು. ಸೊ ಸೇಫರ್ ಸೆಕ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ರೆಗ್ಯುಲರ್ ಮೆಡಿಕಲ್ ಚೆಕಪ್ಸನ್ನು ಮಾಡ್ಕೊಳ್ತಾ ಇರಬೇಕು. ಸೊ ಅದು ಸ್ಕ್ರೀನಿಂಗ್ ಇರ್ಬೋದು, ನಿಮ್ಮ ಸ್ತನಗಳ ಚೆಕ್ಕನ್ನು ನೀವು ಮನೇಲಿ ಮಾಡ್ಕೊಳ್ತಾ ಇರೋದಾಗ್ಬೋದು, ನಿಮ್ಮ ವೃಷಣ ಅಥವಾ ಬೀಜಗಳನ್ನು ಟೆಸ್ಟ್ ಮಾಡ್ಕೊಳ್ತಾ ಇರೋದು, ಅಲ್ಲೇನಾದರೂ ಗಂಟು ಬಂದಿದೆಯಾ, ಬಾವು ಬಂದಿದೆಯಾ, ಅದೇ ರೀತಿ ಮ್ಯಾಮೋಗ್ರಫಿ ಇರುತ್ತೆ, ಪ್ಯಾಪ್ಸ್ಮಿಯರ್ ಇರುತ್ತೆ, ಕೊಲೊನೋಸ್ಕೋಪಿ ಇರುತ್ತೆ. ಸೊ ಸುಮಾರಷ್ಟು ಟೆಸ್ಟ್ಗಳಿದ್ದಾವೆ ಈಗ ನಮ್ಮ ಹತ್ರ. ಈವನ್ ಬ್ಲಡ್ಡಲ್ಲಿ ನಮ್ಮ ಹತ್ರ ಟ್ಯೂಮರ್ ಮಾರ್ಕರ್ಸ್ ಇದ್ದಾವೆ. ಸೊ ನಿಮ್ಮ ಡಾಕ್ಟ್ರಿಗೆ ಅನ್ನಿಸ್ತು ನಾವು ಸ್ಕ್ರೀನ್ ಮಾಡಬೇಕು, ನಿಮಗೆ ರಿಸ್ಕ್ ಇದೆ ಅಂದಾಗ ನಾವು ರೆಗ್ಯುಲರ್ಲಿ ಈ ಥರ ಸ್ಕ್ರೀನಿಂಗ್
ಟೆಸ್ಟನ್ನು ಸಹ ಮಾಡ್ಕೊಳ್ಬೋದು. ಇವೆಲ್ಲದರ ಬಗ್ಗೆ, ಈ ಟ್ಯೂಮರ್ ಮಾರ್ಕರ್ಸ್ ಬಗ್ಗೆ, ರಕ್ತದಲ್ಲಿ ಇರುವಂತಹ ಮಾರ್ಕರ್ಸ್ ಯಾವುದು ನಮಗೆ ಕ್ಯಾನ್ಸರನ್ನು ಪತ್ತೆ ಹಚ್ಚಲಿಕ್ಕೆ ಹೆಲ್ಪ್ ಮಾಡ್ತವೆ, ಕೊಲೊನೋಸ್ಕೋಪಿಯ ಬಗ್ಗೆ ನಾನೆಲ್ಲ ವೀಡಿಯೋಸನ್ನು ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಬೋದು. ಇನ್ನೊಂದು ಥಿಂಗ್ ನಾವು ಮಾಡ್ಬೋದು ಅಂದರೆ ಅನ್ನೆಸೆಸರಿ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗೋದು. ಬಹಳಷ್ಟು ಸಲ ನಾನು ನೋಡ್ತಾ ಇರ್ತೇನೆ, ಸ್ವಲ್ಪ ಹೊಟ್ಟೆ ನೋವಾಯಿತು, ನಾನು ಸ್ಕ್ಯಾನ್ ಮಾಡಲಿಕ್ಕೆ ಹೋದ್ವಿ, ಸ್ಕ್ಯಾನ್ ಆದಮೇಲೆ ಸ್ಕ್ಯಾನ್ ಮಾಡ್ಕೊಳ್ತಾ ಇರ್ತಾರೆ, ಡಾಕ್ಟರ್ ಹೇಳದೇ ಇದ್ರೂ ತಾವು ಸ್ಕ್ಯಾನ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಈ ಥರದ ಅನ್ನೆಸೆಸರಿಲಿ ನಿಮಗೆ ರೇಡಿಯೇಷನ್ಗೆ ನೀವು ಎಕ್ಸ್ಪೋಸ್ ಆಗ್ತಾ ಇರಬಾರ್ದು. ಆ್ಯಂಡ್ ಈ ಥರದ ರೇಡಿಯೇಷನನ್ನು ನೀವು ಅವಾಯ್ಡ್ ಮಾಡಬೇಕು. ಯಾಕಂದರೆ ರೇಡಿಯೇಷನ್ನಲ್ಲಿ ನಮ್ಮ ಬಾಡಿಲಿ ಇರುವಂತಹ ಸೆಲ್ಸ್ ಎಕ್ಸೆಟ್ರಾ ಡ್ಯಾಮೇಜ್ ಆಗ್ತಾ ಇರ್ತವೆ. ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ಅದು ರಿಕ್ವೈರ್ಡ್ ಇರುತ್ತೆ, ಇರ್ರ್ಯಾಷನಲಿ ಈ ಥರ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗಲಿಕ್ಕೆ ಹೋಗಬಾರ್ದು. ಸೊ ಎಸ್, ಇವು ಕೆಲವೊಂದು ಟಿಪ್ಸ್ ನಾವು ಫಾಲೋ ಮಾಡ್ಬೋದು, ಜಸ್ಟ್ ಟು ಬಿ ಆನ್ ದ ಸೇಫರ್ ಸೈಡ್ ಆ್ಯಂಡ್ ನಮ್ಮ ಕಾಳಜಿಯನ್ನು ನಾವು ವಹಿಸಲಿಕ್ಕೆ ಟು ಪ್ರಿವೆಂಟ್ ಅವರ್ ಸೆಲ್ಸ್ ಫ್ರಾಮ್ ಕ್ಯಾನ್ಸರ್. Thank you so much for watching the video. Please like, share and subscribe the channel. Thank you.